ಪವಿತ್ರಾ ಗೌಡರವರು ವಿಜಯಲಕ್ಷ್ಮಿಯಾಗಿ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಅದೇನು ನೋಡೋಣ ಬನ್ನಿ. ಎಲ್ಲ ವಿಷಯದಲ್ಲೂ ದರ್ಶನ್ ಅವರು ಹೆಂಡತಿಯನ್ನು ಬಿಟ್ಟು ದೂರ ಇಟ್ಟಿದ್ದರು, ಬೇರೆ ಅಪಾರ್ಟ್ಮೆಂಟ್ನಲ್ಲಿ ಇಟ್ಟಿದ್ದರು. ಹಾಗಾಗಿ ಪವಿತ್ರಾ ಗೌಡರವರು ತುಂಬಾ ಮೆರೆಯುತ್ತಿದ್ದರು. ಹಾಗಾಗಿ ವಿಜಯಲಕ್ಷ್ಮಿಯವರು ಆಗ ಕೊರಗುತ್ತಿದ್ದರು. ಈಗ ಪವಿತ್ರಾ ಗೌಡರವರು ದೂರ ಇಟ್ಟು ವಿಜಯಲಕ್ಷ್ಮಿಯವರನ್ನು ಹತ್ರ ಇಟ್ಟಿದ್ದಾರೆ. ಎಂದೆಂದಿಗೂ ವಿಜಯಲಕ್ಷ್ಮಿಯವರೇ ಅವರ ಕಷ್ಟಕ್ಕೆ ಆಗಿರುವುದು. ಹಾಗಾಗಿ ಪವಿತ್ರಾ ಗೌಡರಿಂದ ದರ್ಶನ್ ರವರು ಜೈಲಿಗೆ ಹೋಗಿ ಬಂದ ನಂತರ ಬುದ್ಧಿ ಬಂದಿದೆ. ಸ್ವಲ್ಪ ಬದಲಾವಣೆ ಕೂಡ ದರ್ಶನ್ ರವರಲ್ಲಿ ಕಂಡು ಬಂದಿದೆ. ಹಾಗಾಗಿ ದರ್ಶನ್ ರವರು ವಿಜಯಲಕ್ಷ್ಮಿಯನ್ನು ದೇವತೆ ಥರ ನೋಡುತ್ತಾರೆ. ಆಗಾಗ ಪವಿತ್ರಾ ಗೌಡರವರು ವಿಜಯಲಕ್ಷ್ಮಿಗೆ ಹೊಟ್ಟೆ ಉರಿಸಲು ದರ್ಶನ್ ರವರಿಂದ ಬೇಕಾದಂಥ ಕಾರು, ಸೀರೆ, ಬಟ್ಟೆ, ಒಡವೆ ಎಲ್ಲವನ್ನೂ ತೆಗೆದುಕೊಂಡು ಹೊಟ್ಟೆ ಉರಿಸುತ್ತಿದ್ದರು. ಈಗ ವಿಜಯಲಕ್ಷ್ಮಿಯವರು ಅದರ ಅಪ್ಪನಂತೆ ಪವಿತ್ರಾ ಗೌಡರವರಿಗೆ ಹೊಟ್ಟೆ ಉರಿಸುತ್ತಿದ್ದಾರೆ. ಹೇಗೆಂದರೆ ದರ್ಶನ್ ರವರ ಬಳಿ ಬೇಕಾದುದನ್ನು ತೆಗೆಸಿಕೊಂಡು ಎಲ್ಲೋದರೂ ಜೊತೆಗೆ ಹೋಗುತ್ತಾ ಎಲ್ಲ ವಸ್ತುವನ್ನು ತೆಗೆಸಿಕೊಂಡು ಖುಷಿಯಾಗಿ ಇದ್ದಾರೆ. ಎಲ್ಲ ಫ್ಯಾನ್ಸ್ಗಳು ಕೂಡ ಅತ್ತಿಗೆ ಅಣ್ಣ ಹೀಗೆ ಖುಷಿಯಾಗಿರಬೇಕೆಂದು ಆಶಿಸುತ್ತಾರೆ. ಹಾಗಾಗಿ ಪವಿತ್ರಾ ಗೌಡರವರಿಗೆ ಹೊಟ್ಟೆ ಉರಿ ಶುರುವಾಗಿದೆ. ವಿಜಯಲಕ್ಷ್ಮಿ ಅವರಿಗೆ ನಾನು ಈಗ ದರ್ಶನ್ ರವರ ಬಳಿ ಏನೂ ತೆಗೆದುಕೊಳ್ಳಲಾಗುವುದಿಲ್ಲವೇ ಎಂದು ಪವಿತ್ರಾ ಗೌಡರವರು ವಿಜಯಲಕ್ಷ್ಮಿಗೆ ಟಾಂಗ್ ನೀಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಯಾವುದಕ್ಕೂ ಹೆದರದ ದಿಟ್ಟ ಮಹಿಳೆ. ಹಾಗಾಗಿ ಅವರು ಯಾವುದಕ್ಕೂ ಹೆದರದ ಕಾರಣ ದರ್ಶನ್ ರವರು ನನ್ನ ಪತಿ ನನಗೇ ಬೇಕು ಎಂದು ಹೇಳಿದ್ದಾರೆ. ಕೋರ್ಟಿನಲ್ಲಿ ತೀರ್ಪು ಏನಾಗುತ್ತದೆ ನೋಡಬೇಕು. ಪವಿತ್ರಾ ಗೌಡರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ.